ಕೊಟ್ಟಿವ್ರಲ್ಲಿ ಜನ ರಶ್ ಅವರ ಇಲ್ವಾ ಅಂತ ಹೇಳ್ತೀನಿ ಬನ್ನಿ. ನಾವ್ ಹೇಳ್ರಿ ಇದ್ದಕ್ಕಿದ್ದಂಗೆ ಯಾರಿಗೂ ಹೇಳ್ದೆ ಕೇಳ್ದೆ ಊರ್ ಬಿಟ್ಬಿಟ್ಟು. ನಿಮ್ಮನ್ನ ತಡೆದಿರುವವರು ಯಾರು? ಎಲ್ಲಿ ಹೋಗ್ತಿದ್ದೀವಿ ಅನ್ಕೊಂಡ್ರ ಕೊಟ್ಟಿವ್ರಿಗೆ. ಇದು ಕೊಟ್ಟಿವ್ರು ಅಂದ್ರೆ ಶಿಕ್ಷೆ ಮಾಡಿಲ್ಲ ಈಗ ಸರಿ ಆಯ್ತು ಅಂತ ನಮ್ಮ ಮುದ್ದರಾಮಗೆ ಪೂಜೆ ಮಾಡಕ್ ಹೋಗ್ತಿದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲಿದ್ರು ನಮ್ಮಮ್ಮ ಮುದ್ದರಮ್ಮ ದೇವಸ್ಥಾನ ಪೂಜೆ ಮಾಡಿಸ್ಕೊಮ್ಮ ಅಂತ ಹೊರಟ. ಇಲ್ಲಿ ಹೋಗಿ ನೋಡಿದ್ರೆ ದೇವಸ್ಥಾನ ತಾವು ಪೂಜಾರಿನ ಇಲ್ಲ. ಇಲ್ಲಿ ಹೇಳ್ಬೇಕಂದ್ರೆ ಪೂಜಾರಿದೆ ಅಂತ ತಪ್ಪಿಲ್ಲ, ನಮ್ದೇ ತಪ್ಪು. ನಾವು ದೇವಸ್ಥಾನಕ್ಕೆ ಬಂದಾಗ ನೈಟ್ 11 ಗಂಟೆ. ಇವರೇ ನಮ್ಮ ಡ್ರೈವರು, ಇವರು ನಮ್ಮ ಐನೂರು ಇವರು ಎಲ್ಲಿ ಹೋಗಿ ನೀರು ಇಟ್ಕೊಬರ. ಇವರೇ ನಮ್ಮ ಡ್ರೈವರು, ಮಾಡ್ಕೊಳ್ಳಿ ಇವ್ರನ್ನ. ಕೈ ಮುಗಿತಾರೆ ಭಕ್ತಿಯಿಂದ. ಇವರು ನಮ್ಮ ಐನೂರು ನಿಡ್ಗಾಡ್ದಿಂದ ಕರ್ಕ ಬಂದಿದ್ದೀವಿ ಇವ್ರನ್ನ. ಅಲ್ಲೊಬ್ಬ ಅಡ್ಡ ಬಿದ್ದುಬಿಟ್ರು. ಅಲ್ಲೇ ಹೋಗ ಮಾಮೂಲಿ ನೀರು ಇಡ್ಕೊ ಓಲಿ ಬಿಡು, ಓಲಿ ಬೇಡಪ್ಪ ಆತಗೆ. ಯಾವಾಗ ಇರೋ ನೀರ ಎತ್ಕೊಬ್ರಿಗೆ ಹೋಗೋಣ. ಕರೆಕ್ಟಾಗಿ ಕಾರ ಮೇಂಟೈನ್ ಮಾಡಿಲ್ಲ ನಾನು. ಬೇಡ ಬಂಪರ್ ಇದೇ ಓಪನ್ ಮಾಡಮ್ಮ, ಬೇರೆ ಓಪನ್ ಮಾಡ್ಬಿಟ್ಟ. ಚಾರ್ಜಿಂಗ್ ಪಾಯಿಂಟ್ ಇರ್ತದೆ. ನಾನು ಅದೇ ಅವ್ನಿಗೆ ಹೇಳ್ದೆ ಮುಂಚೆನೆ ಬಂಪರ್ ಎತ್ಬಿಟ್ಟು ನಿನಗಲ್ಲ ಅಂದಿರ್ಕೊಳ್ಳಲ್ಲ, ಅವನಿಗೆ ಅಂದಿರ್ಕೊಳ್ಳ ಏನಾರ ಗಾಸ್ ಹಂಗೆ ಅಮ್ಕಿರ್ಕೊಳ್ಳದೆ ಅದಿದೆ.
ಹಂಗೆ ಅಂತ ಇಟ್ಕೊಳ್ಳೋ ಅನ್ಸತ್ತೆ ಟಪಾರ ಅಂತ ಬಿಡ್ಬೇಕಣಪ್ಪ ನನಗೆ ಮುಂಚೆ ಏನಂತ ಮಾಡ್ತಿದ್ದಿಲ್ಲ ವಿಡಿಯೋ ಬಿಡ್ಲೆ ಸಾಕೋದು ವಿಡಿಯೋ ಮಾಡಬಾರ್ದೇನೋ ಸರಿಯಾಗಿ ಮಾಡ್ತಿಲ್ಲ ವಿಡಿಯೋನ ಓಕೆ ಡನ್ ಇಟ್ಕೊಳ್ರಿ ಸರಿ ಅಂತ ಹೇಳ್ರು ಪೂಜೆ ಮಾಡಿಸ್ಕೊಂಡು ಹೊರಟು. ಆಮೇಲೆ ನೋಡಿದ್ರೆ ಜೋಸಲ್ಲಿ ಊಟ ಮಾಡದೆ ಮರ್ತ್ಕೊಬಿಟ್ಟಿದ್ವಿ. ಪರೋಟ ವೆಜ್ ವೆಜ್ ಜೀರಾ ರೈಸ್ ಸಿಂಗಲ್ ಪರೋಟ ಸರಿ ಆಯಿತು ಅಂತ ಊಟ ಮಾಡ್ಕೊ ಹೊರಟು. ಅಂತೂ ಇಂತೂ ಬೆಳಗ್ಗೆ 5 ಗಂಟೆಗೆ ರೀಚ್ ಆದ ಕೊಟ್ಟು ಅವ್ರಿಗೆ ಸ್ನಾನ ಗೀನ ಎಲ್ಲ ಮಾಡ್ಕೊಂಡಿದ್ದು ತಕ್ಷಣ ಮಾಡ್ಕೊಯ್ತಿದ್ದೀವಿ. ಇವರೇ ಹೊಡೆದಾಗ್ಬಿಟ್ಟವ್ರೆ ಇವರೇ ಬಡಕ್ಲಾಗ್ಬಿಟ್ಟವ್ರೆ ಗಾಡಿನೂ ಬಡಕ್ಲಾಗ್ಬಿಟ್ಟವ್ರೆ ಕೊಟ್ಟರೆ ಕೀ ಅದು ಒಂದು ಹಾಕಾದ್ರೆ ಇನ್ನೊಂದು ಹಾಕಿ ನೋಡಿ ಡೋರ್ ಹಾಕಿದ್ರೆ ಹಿಂಗೆ ನಿಂತ್ಬೋದೇ ಇಲ್ಲ ಹಿಂಗೆ ವಾಪಸ್ ಬರ್ತದೆ ಅನ್ಎಜುಕೇಟೆಡ್ ಗಾಡಿ ಕೊಟ್ಟರೆ ಏನಾಗುತ್ತೆ ನಮ್ಮ ಇಂಡಿಯಾ ಯಾಕೆ ಮುಂದ್ಕೋಯ್ತಾ ಇಲ್ಲ ಅಂದ್ರೆ ಈ ಪಡೆಯಿಂದ ಮುಂದ್ಕೋಯ್ತು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸರಿ ಆಯ್ತು ಬಿಡ್ರು ಹೊಡಿತೀರಲ್ರು ಪಂಚೆ ಹೆಂಗಪ್ಪ ಈಗ ಉಟ್ಕೊಳ್ಳೋದೀಗ ನಾವು ಬೇರೆ ಪಂಚೆ ಉಟ್ಕೊಳ್ಳೋದಿಲ್ಲ ಯಾವ್ದಿದು ಟಾಪ್ ಅಂತಂದ್ರು ಹೊಡೆಯ ಏನ್ ಮಾಡ್ತಿದ್ದೆ ದಿಸ್ ಇಸ್ ಪಂಚೆ ಇವ್ರಿಗೆ ಬೆಲೆ ಬಿಚ್ಚಕ್ಬೇಕಾ ನೋಡಿ ಫ್ರೆಂಡ್ಸ್ ಈ ಸಿಂಬಲ್ಗಳೆಲ್ಲ ಎಷ್ಟು ಹುಷಾರ ಮಾಡ್ಕೊಂಡು ಡೋರ್ ಅಂತ ಎತ್ತರ ನೀರೇ ತುಂಬಿದ್ಯಾ ಯಾಕೆ ಕುಡಿಬೇಕು ಇಷ್ಟೇನಾ ಊರ್ ಹಾಕಕ್ಕಲ್ಲ ಸುತ್ತಬೇಕಲ್ಲ ನನಗೆ ಎಷ್ಟ ಸುತ್ಕಾರಲ್ಲ ಕೊಂಚ್ಬಿಟ್ಟು ಇದೆ ಇದು ಅಂಟಿಸಲು ಕತ್ಕೊಳ್ಳೋದ ತಗೋಬೇಕಾಗ್ತದೆ ಇನ್ನೊಂದು 50 ರೂಪಾಯಿದು ಇವತ್ತು ಹಾಕಂದ್ರೆ ನಾಳೆ ಹಾಕೋದಿಲ್ಲ ಇದ್ದೀಯೇ ನನಗಿದ್ರ ಒಂಥರ ಸಂತೋಷ. ಅದು ಇಷ್ಟು ಅಂಚೆ ಗಂಟಾಕ ಕೊಡ್ತೀನಿ ಕಾಪ ಎಲ್ಲಾರ ಉಟ್ರೋದ್ರ ಆಗೋದಿಲ್ಲ ಅಷ್ಟ ಕಣ ಅದೆಲ್ಲ ಕಟ್ಕೊಂಡ್ರೆ ಇಲ್ಲಿ ಎತ್ಕದ್ಕ ಓಡ ಹಿಂಗೆ ಏನಿಲ್ಲ ಇರ್ತದಲ್ಲ ಒಂದ್ ಸೈಡ್ ಹಿಂಗೆ ಎತ್ಕೊಳ್ಳಿ ಇಲ್ಲಿ ಹಾಲೆ ನಾವು ನೋಡಿ ಹಂಗ ಉಟ್ಕೊಂಡವ್ರ ಏನೋ ಬರಲ್ಕಲ್ಲ ಇದು ಮಾಮೂಲಿ ಇದು ಬಾಟ್ರು ಬರ್ತಾವಲ್ಲ ಬಾಟ್ರು ಮುಂದಕ್ಕೆ ಬರ್ಬೇಕು ನಾನು ಏನ್ ಗೊತ್ತು ಹಂಗೆ ಕಟ್ಕೊಂಡಿಲ್ಲ ನಾನು ಅಲ್ಲೇ ಉತ್ತರೈತಾನೆ ಇರ್ತೀನಿ ಅದಕ್ಕೆ ಗಂಟಾಕಂದು ಬಿಟ್ರು ಬಾಟ್ರು ಮುಂದಕ್ಕೆ ಬರ್ಬೇಕು ಇವಾಗ ಬಡಿ ಬಿಡೋರು ಆಮೇಲೆ ಹಿಂಗೆ ಬಿಟ್ಬಿಡ್ತೀನಿ ನಾನು ನೋಡಿ ಪವನ ಏನಾಗ್ಬಿಟ್ಟವನ ಬರ್ಮುಡ ಪಂಚೆ ಅಲ್ಲ ಇವನ್ ನೋಡಿ ಹಂಗಾಕ ನೋಡ ಒಬ್ರು ಹಿಂಗೆ ಅಷ್ಟಕ್ಕೆ ಹಿಂಗ ಹಿಡ್ಕ ಒಂದ್ ಸೈಡ್ ಅಷ್ಟ ಲೋ ಇದೆ
ದರ್ಶನ ಮಾಡ್ಕೊ ಬಂದ ಈಚೆಗೆ ಅಷ್ಟೊಂದೇನು ರಶ್ ಇಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊರ್ಬೋದು. ಸರಿ ಆಯ್ತು ಅಂತ ಅಲ್ಲಿಂದ ಹೊರಟೋಗ್ಬೇಕು ಬೇಗ. ಕೊಟ್ಟಿಯವ್ರ ದರ್ಶನ ಮಾಡ್ಕೊಂಡು ನಾವು ಬಂದಿದ್ದೆ ಭೂತಪ್ಪ ಅಂತ ದೇವಸ್ಥಾನಕ್ಕೆ. ದೇವಸ್ಥಾನ ಮಾತ್ರ ಸಖತ್ತಾಗೈತೆ ಇಲ್ಲೂ. ಅಲ್ಲಿ ಮುಗಿಸಿ ನಾವು ಹೊರಟಿದ್ದೆ ಸಕಲೇಶ್ಪುರಕ್ಕೆ. ಅಲ್ಲೇ ಒಂದು ರೂಮ್ ಮಾಡಿ ನೈಟೆಲ್ಲ ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟ ದೇವ್ರ ಮನೆ ಹಂಗೆ ಪ್ಲೇಸ್ ಅಂತ. ಒಳ್ಳೆ ವ್ಯೂ ಪಾಯಿಂಟ್ ಇದು. ಎಲ್ಲಿ ನೋಡು ಸುತ್ತಮುತ್ತ ಫಾಗೆ ತುಂಬ್ಕೊಂಡಿತ್ತು. ಸೀದಲ್ಲಿಂದ ಹೊರಟಿದ್ದೆ ಬೆಟ್ಟದ ಭೈರೇಶ್ವರ ಅಂತ ದೇವಸ್ಥಾನಕ್ಕೆ. ಟ್ರಿಪ್ ಮುಗೀತು ಅಂತ ನಾವು ಹೊರಟು ವಾಪಸ್ಸು ಊರ ಕಡೆಗೆ. ನನ್ನ ಚಾನಲ್ಗೆ ಇದೆ ಫಸ್ಟ್ ವಿಡಿಯೋ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಓಕೆ ಗೈಸ್, ಬಾಯ್.